ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸವಿತಾ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ ಎಂದು ಭಾವಿಸುತ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಾನು ವೆಜಿಟೇಬಲ್ ಪಲಾವ್. ಇದರಲ್ಲಿ ಏನು ವಿಶೇಷ ಅಂತ ಅಂದರೆ 25 kg ಆಗುವಷ್ಟು ಅಕ್ಕಿಯಲ್ಲಿ ನಾನು ವೆಜಿಟೇಬಲ್ ಪಲಾವ್ನ ನಾನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಯಾವ ವಿಧಾನದಲ್ಲಿ ಮಾಡಿದ್ರೆ, ಯಾವ ರೀತಿಯಾಗಿ ಮಾಡಿದ್ರೆ ನಾವು 25 kg ಪಲಾವ್ನ ನಾವು ಪರ್ಫೆಕ್ಟಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಬನ್ನಿ. ಇವಾಗ ನಾವು ಪಲಾವ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಪಾತ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಾತ್ರೆ ನಾವು ಚಿಕ್ಕದು ತೊಗೊಬಾರ್ದು, ದೊಡ್ಡದು ತೊಗೊಬಾರ್ದು, ಒಂದು ಸರಿಯಾದ ಅಳತೆಯಲ್ಲಿ ತೊಗೊಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನಾವು 25 kg ಆಗುವಷ್ಟು ಅಕ್ಕಿ ಪ್ಲಸ್ಸು ವೆಜಿಟೇಬಲ್ಸು ಪ್ಲಸ್ಸು ನೀರು ಇಷ್ಟು ಚೆನ್ನಾಗಿ ಬೇಯಬೇಕಾಗುತ್ತೆ. ಈ ಬೇಯಬೇಕಾದ್ರೆ ನಮಗೆ ಅಳತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾವು ದೊಡ್ಡ ಪಾತ್ರೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದು 5.5 ಲೀಟ್ರ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ನೀರಿರಬಾರ್ದು, ನೀರಿಲ್ದಲೇ ನಾವು ಹಾಕ್ಕೊಬೇಕು, ಇಲ್ಲ ಚಿಟಪಟ ಅಂದ್ಬಿಡುತ್ತೆ, ಬೇಯೋದಿಲ್ಲ ಎಣ್ಣೆ. ಹಾಗಾಗಿ ಚೆನ್ನಾಗಿ ಕಾದ ನಂತರ ನಾವು ಸ್ಪೈಸಸ್ನ ಹಾಕ್ಕೊಬೇಕಾಗುತ್ತೆ. ನೋಡಿ, ಸ್ಪೈಸಸ್ ಅಂತ ಅಂದರೆ ನಾವು ಚಕ್ಕೆ, ಲವಂಗ, ಜಾಪತ್ರೆ ಮತ್ತು ಸೋಂಪು ಕಾಳು, ಏಲಕ್ಕಿ ಕಾಯಿ ಮತ್ತು ಪಲಾವ್ ಎಲೆ, ಈ ಥರ ಇದನ್ನು ನಾವು ಒಂದು 250ರಿಂದ 300 ಗ್ರಾಮಷ್ಟು ನಾನು ಸೇರಿಸ್ಕೊಂಡಿದ್ದೀನಿ. ಪ್ರಾವಿಷನ್ ಸ್ಟೋರಲ್ಲಿ ಮಿಕ್ಸ್ ಕೊಡಿ ಅಂದ್ರೂ ಕೂಡ ಕೊಡ್ತಾರೆ. ಕೆಲವೊಂದು ಐಟಮ್ನ ನಾವು ಕೂಡ 30 ಗ್ರಾಮ್ ಇಲ್ಲ 50 ಗ್ರಾಮ್ ಈ ಥರ ಹಾಕೊಂಡು ಕೂಡ ಆಗುತ್ತೆ. ಇದಕ್ಕೆ ನಾವೇನು ಮಾಡಬೇಕು, ಕಲ್ಲುವನ್ನು ಹಾಕಬೇಕಾಗುತ್ತೆ. ಕಲ್ಲು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಮತ್ತು ಕಲ್ಲು ಯಾಕೆ ನಮಗೆ ಇಂಪಾರ್ಟೆಂಟ್ ಅಂತ ಅಂದರೆ, ಕಲ್ಲು ಹಾಕೋದ್ರಿಂದ ಪಲಾವು ತುಂಬಾ ಒಂಥರ ಫ್ಲೇವರ್ ತುಂಬ ಘಮ ಅಂತ ಇರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪಲಾವ್ಗೆ ಕಲ್ಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಕಸ್ತೂರಿ ಮೇಥಿ ಕೂಡ ಹಾಕ್ಕೊಬೇಕು, ಅದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ, ಇಲ್ಲ ಅಂತ ಅಂದರೆ ಹಸಿಯಾಗಿ ಇದ್ಬಿಡುತ್ತೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ. ಈರುಳ್ಳಿಯ ಕ್ವಾಂಟಿಟಿ ಒಂದು 5.5 kg ಅಷ್ಟು, 5.5ರಿಂದ 6 kg ಅಷ್ಟು ಕೂಡ ಹಾಕ್ಕೊಬೋದು. 25 kg ಅಕ್ಕಿಗೆ ನಾನೀಗ 5.5 kg ಅಷ್ಟು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾದ್ರೆ ಫ್ಲೇಮ್ನ ಒಂದು ಸ್ವಲ್ಪ ಜಾಸ್ತಿ ಇಕ್ಕೊಬೇಕಾಗುತ್ತೆ ಈರುಳ್ಳಿ ಹಾಕ್ಕೊಂಡಾಗ. ಇವಾಗಿನಿಂದ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ದರೂ ಪರವಾಗಿಲ್ಲ, ಮುಂದೆ ಹೋಗ್ತಾ ನಾನು ಹೇಳ್ತೀನಿ ಫ್ಲೇಮ್ನ ಹೇಗೆ ಕಡಿಮೆ ಮಾಡ್ಕೊಬೇಕು ಅಂತ. ಅದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವೇನು ಮಾಡಬೇಕು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಸಬ್ಬಾಕ್ಷಿ ಸೊಪ್ಪು ಅಂತ ಹೇಳಿ ಕರಿತೀವಿ. ಸೊ ಈ ಸೊಪ್ಪನ್ನು ಎಲ್ಲನೂ ಚೆನ್ನಾಗಿ ನಾನು 1.5 ಕಟ್ಟು ಇಲ್ಲ 1.5ರಿಂದ 2 ಕಟ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ನಾನು ಒಂದು 5.5 kg ಅಷ್ಟು ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 2 kg ಅಷ್ಟು ನಾನು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಹಾಕ್ಕೊಂಡು, ಮತ್ತು ಹೂಕೋಸನ್ನು 2 kg ಅಷ್ಟು ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಹೂಕೋಸು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಪಲಾವ್, ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ರುಚಿಯಾಗಿ ಇರುತ್ತೆ ಅಂತ ಹೇಳ್ತೀನಿ. ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಪೇಸ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು 1.5 kg ಆಗೋಷ್ಟು ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 25 kg ಅಕ್ಕಿಗೆ ಇಷ್ಟು ಬೇಕಾಗುತ್ತೆ. ಖಾರವನ್ನು ನೋಡ್ಕೊಂಡು ಹಾಕ್ಕೊಬೇಕು. ಯಾಕೆ ಅಂತ ಅಂದರೆ ಕೆಲವರಿಗೆ ತುಂಬ ಖಾರ ಇರಬೇಕು, ಕೆಲವರಿಗೆ ಖಾರ ಇರಬಾರ್ದು. ಅದಕ್ಕಾಗಿ ನಾನು ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 350 ಗ್ರಾಮಷ್ಟು ನಾನು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಒಂದು 250 ಗ್ರಾಮಷ್ಟು ಶುಂಠಿಯನ್ನು ತೊಗೊಂಡು ಅದು ಪೇಸ್ಟ್ ಮಾಡಿಕೊಂಡು ಕೂಡ ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ಗಳನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ನಾನು ತರಕಾರಿಯನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ನಮಗೆ ಟೇಸ್ಟ್ ಬರಬೇಕಂದ್ರೆ ತರಕಾರಿಯಿಂದನೇ ಬರೋದು. ಅದಕ್ಕಾಗಿ ತರಕಾರಿಗಳು ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲನೂ ಒಂದು 5.5 kg ಅಷ್ಟು ಹಾಕ್ಕೊಂಡಿದ್ದೀನಿ. ನಲ್ಕೋಸು ಒಂದು 5.5 kg, ಮತ್ತು ಆಲೂಗೆಡ್ಡೆ 5.5 kg, ಮತ್ತು ಹುಳ್ಳಿಕಾಯಿ 5.5 kg, ಕ್ಯಾರೆಟ್ 5.5 kg ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪಲಾವ್ ತಿನ್ನಬೇಕಾದ್ರೆ ಉದ್ದಕ್ಕೆ ಇರಬೇಕು, ಅವಾಗಲೇ ಬಾಯಿ ಸಿಗ್ತಾರೆ ತುಂಬ ಚೆನ್ನಾಗಿರುತ್ತೆ.
ಅದ್ರ ಜೊತೆಗೆ 1.5 2 kg ಆಗೋಷ್ಟು ನಾನು ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಸಿಗೋದಿಲ್ಲ ಅಂತ ಅಂದರೆ ಸೊ ರಾತ್ರಿಯೆಲ್ಲ ನೆನೆಕ್ಕೆ ಅದನ್ನು ಕೂಡ ಹಾಕ್ಕೊಬೋದು. ಆ ಬಟಾಣಿ ಕೂಡ ನಾನೇನು ಮಾಡ್ತಿದ್ದೀನಿ, ಒಂದು 100 ಗ್ರಾಮ್ ಆಗೋಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಈ ಥರ ಬೇಯಿಸ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತಳ ಹಿಡಿದು ಬಿಡುತ್ತೆ, ಹಾಗಾಗಿ ಕೈ ಆಡ್ತಾನೆ ಇರಬೇಕಾಗುತ್ತೆ. ಓಕೆ, ಈ ಥರ ಆದಮೇಲೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು 1 kg ಪಾಕೆಟಲ್ಲಿ 3/4 ಭಾಗದಷ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಬೇಕಾದರೆ ನಾವು ಲಾಸ್ಟಿಗೆ ನೀರೆಲ್ಲ ಹಾಕಿದ ಮೇಲೂ ಕೂಡ ಸೇರಿಸ್ಕೊಬೋದು. ಹಾಗಾಗಿ ನಾನು ಒಂದು kg ಪ್ಯಾಕೆಟಲ್ಲಿ 3/4 kg ಅಷ್ಟು ನಾನು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ನುಣ್ಣುಪ್ಪು ಹಾಕ್ಕೊಂಡ್ರೆ ಅಳತೆ ಗೊತ್ತಾಗೋದಿಲ್ಲ, ಹಾಗಾಗಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಕಲ್ಲುಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನುಣ್ಣುಪ್ಪಿಗಿಂತ ಕಲ್ಲುಪ್ಪು ತುಂಬ ಚೆನ್ನಾಗಿರುತ್ತೆ. ಸೊ ಕಲ್ಲುಪ್ಪನ್ನು ನಾನು ಸೇರಿಸ್ಕೊಂಡಿದ್ದೇನೆ. ಈ ಹಂತದಲ್ಲಿ ನಾನು ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ಪೆಷಲ್ ಫ್ಲೇವರ್ ಆ್ಯಂಡ್ ಟೇಸ್ಟು ಸಿಗುತ್ತೆ. ಒಂದು ಸ್ವಲ್ಪ ಕೊಬ್ಬರಿ ಅಂದರೆ ಒಂದು ಕೊಬ್ಬರಿ ಪ್ಲಸ್ ಅರ್ಧ ಹೋಳು ಇರುತ್ತಲ್ಲ, 1.5 ಕೊಬ್ಬರಿ ಅದನ್ನು ನಾನು ತುರಿದು ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನೇ ಎಲ್ಲನೂ ಮಿಕ್ಸ್ ಮಾಡಬೇಕು, ಕೈ ಆಡ್ತಾನೇ ಇರಬೇಕಾಗುತ್ತೆ. ಈ ಥರ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಕೈ ಆಡ್ತಾನೇ ಇರಬೇಕು. ಮತ್ತು ಪ್ಲಸ್ ಇದಕ್ಕೆ ನಾನು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಈ ಗರಂ ಮಸಾಲ ಒಂದು 200 ಗ್ರಾಮಷ್ಟು, ಮತ್ತು ಮಟನ್ ಮಸಾಲ 200 ಗ್ರಾಮಷ್ಟು, ಚಿಕನ್ ಮಸಾಲ 200 ಗ್ರಾಮಷ್ಟು, ಎಲ್ಲನೂ 200 ಗ್ರಾಮ್ ಬೇಕಾಗುತ್ತೆ. ಏಕೆಂದರೆ ಅಷ್ಟು ತರಕಾರಿ ಅಷ್ಟು ಅಕ್ಕಿಗೆ ನಮಗೆ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಒಂದು ಕೋರಿಯಂಡರ್ ಪೌಡರು 200 ಗ್ರಾಮಷ್ಟು ಹಾಕ್ಕೊತಿದ್ದೀನಿ. ಈಗ ಮನೆಯಲ್ಲೇ ಇರುತ್ತೆ, ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಕೋರಿಯಂಡರ್ ಪೌಡರು, ಬರೀ ಪೌಡರ್ ಅಂತ ಹೇಳ್ತೀವಲ್ಲ, ಸೊ ಆ ಪೌಡರ್ನು ಕೂಡ ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು. ಯಾಕೆ ಅಂತಂದರೆ ಈಗ ಮಸಾಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ನಮಗೆ ಸುತ್ತ ಎಲ್ಲೂ ಸೀದೋಗಲ್ಲ, ತಳ ಹಿಡಿಯೋಲ್ಲ. ನಮಗೆ ಸೀದೋಗೋದು ಮಧ್ಯದಲ್ಲಿ ಮಾತ್ರ ಸೀದೋಗೋದು. ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾನೆ ಇರಬೇಕಾಗುತ್ತೆ. ನಮ್ಮ ಫಂಕ್ಷನ್ಗಳಿಗೆ ಈಗ ಮನೆಯಲ್ಲಿ ನಾಮಕರಣ ಆಗಿರ್ಬೋದು, ಚಿಕ್ಕದಲ್ಲಿ ಇಲ್ಲ ಬರ್ತ್ಡೇ ಫಂಕ್ಷನ್ ಆಗಿರ್ಬೋದು, ಇಲ್ಲ ಅಂದರೆ ಯಾವುದಾದ್ರೂ ಚಿಕ್ಕ ಪುಟ್ಟ ಈಗ ದೇವ್ರ ಕಾರ್ಯಗಳಾಗಿರ್ಬೋದು, ಈ ಥರ ಫಂಕ್ಷನ್ಸ್ಗಳು ಇದ್ದಾಗ ನಾವೇನು ಈಸಿಯಾಗಿ ಈ ಥರ ಮಾಡ್ಕೊಬೋದು. ಏನಿಲ್ಲ ಅಂದರೆ ಈ 25 kg ಅಷ್ಟು ಅಕ್ಕಿಯನ್ನು ನಾವು ಒಂದು 250ರಿಂದ 300 ಜನಗಳು ಅಷ್ಟು ಊಟ ಮಾಡ್ಬೋದು. ಆ ಥರ ಫಂಕ್ಷನ್ ಇದು. ಈಗ ಎಲ್ಲದಕ್ಕೂ ನಾವು ಹೋಗಿ ಹೋಟೆಲ್ಗೆ ಆರ್ಡ್ರ್ ಕೊಟ್ಟು ತರೋದಕ್ಕಿಂತ ನಾವೇ ಖುಷಿಯಿಂದ ಈ ಥರ ಕಲ್ತ್ಕೊಂಡ್ರೆ, ಖುಷಿಯಿಂದ ಮಾಡಿ ಹಾಕಿರೋದು ಸಂತೃಪ್ತಿ ಕೂಡ ಇರುತ್ತೆ. ಸೊ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ಕೂಡ. ಇದೇನು ದೊಡ್ಡದು ಏನಿಲ್ಲ, ಎಂತಹ ವ್ಯಕ್ತಿಗಳು ಕೂಡ ಕಲ್ತ್ಕೊಬೋದು, ಈಸಿಯಾಗಿರುತ್ತೆ. ಯಾವ ರೀತಿಯಾಗಿ ಕಲ್ತ್ಕೊಬೇಕು ಅಂದರೆ ಮೆಥಡ್ ಗೊತ್ತಿರಬೇಕು ಅಷ್ಟೇ. ಯಾವ ಮೆಥಡ್ ಗೊತ್ತಿದ್ರೆ ತುಂಬಾ ಈಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ತಳ ಹಿಡಿಯುತ್ತಲ್ಲ, ಹಾಗಾಗಿ ನಾವೇನು ಮಾಡಬೇಕು, ನಾನು 1 ಲೀಟ್ರಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಮೊಸರನ್ನು ಸೇರಿಸ್ಕೊಳೋದ್ರಿಂದ ನೋಡಿ ಈಗ ಮಿಕ್ಸ್ ಕೊಡ್ತೀನಿ, ಎಷ್ಟು ಚೆನ್ನಾಗಿ ಅದು ರೋಮ ಬರುತ್ತೆ ಅಂತ. ರೋಮ ಬರಲಿ ಅಂತ ಹೇಳಿ ನಾನು ಇದನ್ನು ಹಾಕೋದು. ತುಂಬ ಅರೋಮ ಚೆನ್ನಾಗಿರುತ್ತೆ, ಫ್ಲೇವರ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವುದು ಮದುವೆ ಮನೆಯಲ್ಲಿ ಯಾವ ರೀತಿಯಾಗಿ ನಿಮಗೆ ಅಂದರೆ ಘಮ ಅಂತ ಇರುತ್ತೆ ಪಲಾವು, ಮತ್ತು ಮದುವೆ ಮನೆಯಲ್ಲಿ ಯಾವ ಥರ ನಿಮಗೆ ರುಚಿಯಾಗಿ ಟೇಸ್ಟ್ ಸಿಗುತ್ತೋ ಅದೇ ರೀತಿಯಾಗಿ ಈ ಥರ ನೀವು ಮೆಥಡನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನೀವು ತುಂಬ ಚೆನ್ನಾಗಿ ಪಲಾವನ್ನು ಮಾಡ್ಕೊಬೋದು. ಓಕೆ, ಸೊ ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ತಾನೆ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಯಾಕೆ ಅಂತ ಅಂದರೆ ಈ ವೆಜಿಟೇಬಲ್ಸು ಚೆನ್ನಾಗಿ ಬೇಯೋದ್ರಿಂದನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಅಂದರೆ ಬಲ್ತಿರಬಾರ್ದು. ಇವಾಗ ಜಾಸ್ತಿ ಬೇಯೋದು ಅಂತ ಅಂದರೆ ಎಲ್ಲನೂ ಬೇಯುತ್ತಾ, ಆದರೆ ನವಲಕೋಸು ಅಂತ ಏನು ಹಾಕ್ತೀವಿ ಅದನ್ನು ಬಲ್ತಿರೋದು ನಾವು ಹಾಕೋಕ್ಕೆ ಹೋಗ್ಬಾರ್ದು, ಎಳೆದನ್ನ ಹಾಕಬೇಕು. ನಾವೇನಾದರೂ ಅದನ್ನು ಬಲ್ತಿರೋದು ಹಾಕ್ಬಿಟ್ರಂತೂ ಚೆನ್ನಾಗೇ ಬೇಯೋದೇ ಇಲ್ಲ. ಸೊ ಇವಾಗ ಬೆಂದಿದೆ, ನೀರು ಬಿಟ್ಕೊಂಡಿತ್ತು. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ ನೀರು ಹಾಕಬೇಕಾಗತ್ತೆ. ನೀರಿನ ಅಳತೆ ಪ್ರಮಾಣ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಅಂದರೆ
ಇವಾಗ ನಾವು ಒಂದು ತಪ್ಪಲೆ ಅಂದರೆ ಒಂದು ಪಾತ್ರೆಯಲ್ಲಿ ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಆ ಪಾತ್ರೆ ಹಾಕಿ ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡ್ರೆ 1/4 ನೀರನ್ನು ನಾವು ಸೇರಿಸ್ಕೊಬೇಕಾಗತ್ತೆ. ಯಾಕೆ ಅಂತ ಅಂದರೆ ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಮುದ್ದೆ ಆಗಿರುತ್ತೆ. ಯಾಕೆ ದಮ್ ಕಟ್ಟೋದ್ರಿಂದ ಮುದ್ದೆ ಆಗೋ ಚಾನ್ಸಸ್ಸು ಹೆಚ್ಚಿರುತ್ತೆ. ಹಾಗಾಗಿ ನಾವು ನೀರನ್ನು ಜಾಸ್ತಿನೂ ಕೂಡ ಹಾಕಂಗಿಲ್ಲ, ಕಡಿಮೆನೂ ಕೂಡ ಹಾಕಂಗಿಲ್ಲ. ಸೊ ಒಂದು ಪಾತ್ರೆ ಅಕ್ಕಿಯನ್ನು ತೊಗೊಂಡ್ರೆ 1/4 ಪಾತ್ರೆಯಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ಇದು ಪಾತ್ರೆಯಲ್ಲಿ ನಾವು ನೀರು ಹಾಕ್ಕೊತೀವಲ್ಲ, ಅದನ್ನು ನಾವು ಬಿಸಿ ನೀರನ್ನೇ ಹಾಕ್ಕೊಬೇಕಾಗುತ್ತೆ. ಈಗ ಪಕ್ಕದಲ್ಲಿ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸ್ಕೊಬೇಕು. ಬಿಸಿನೀರು ಕಾಯಿಸ್ಕೊಳೋದ್ರಿಂದ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅನ್ನ ಬಂದು ಉದುರಾಗಿ ಇರುತ್ತೆ, ಗಂಟಾಗೋದು ಮತ್ತು ಮುದ್ದೆ ಆಗೋ ಚಾನ್ಸಸ್ಸು ಕಡಿಮೆ ಆಗಿರುತ್ತೆ. ಹಾಗಾಗಿ ಬಿಸಿ ನೀರನ್ನ ಹಾಕಬೇಕು. ಹಾಗೆಯೇ ಮತ್ತು ಅಕ್ಕಿಯನ್ನು ಅಷ್ಟೇ ನಾವು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಚೆನ್ನಾಗಿ ತೊಳೆದು ನೆನೆ ಇಡಬೇಕಾಗುತ್ತೆ. ಯಾಕೆ ಅಂದರೆ ಅದನ್ನು ಕೂಡ ನೆನೆ ಇಟ್ಟಿರೋಂತಹ ಅಕ್ಕಿ ಹಾಕೋದ್ರಿಂದ ಅಕ್ಕಿ ಅನ್ನ ಬಂದು ಉದುರಾಗಿ ಬರುತ್ತೆ. ಹಾಗಾಗಿ ನಾವು ನೆನೆ ಇಟ್ಟು ಹಾಕಬೇಕಾಗುತ್ತೆ. ಸೊ ಎಲ್ಲ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇವಾಗ ನಾವು ಏನೇ ಅಕ್ಕಿ ಈಗ ನೆನೆಸಿಟ್ಟು ಅಕ್ಕಿ ಹಾಕ್ಕೊಳ್ತೀವಿ, ಪ್ಲಸ್ಸು ಬಿಸಿನೀರು ಹಾಕೋದು ಕೂಡ ಮುದ್ದೆ ಆಗುತ್ತಲ್ಲ ಅಂತ ಕೇಳ್ಬೋದು. ಯಾಕೆ ಆ ಥರ ಮುದ್ದೆ ಆಗುತ್ತೆ ಅಂದರೆ, ನಾವು ನೀರಿನ ಪ್ರಮಾಣ ಸರಿಯಾಗಿ ಹಾಕ್ತಲೇ ಇಲ್ಲದೇ ಇರೋದ್ರಿಂದ ಅನ್ನ ಮುದ್ದೆ ಆಗಿ ಬರುತ್ತೆ. ಹಾಗಾಗಿ ನೀರನ್ನು ಚೆನ್ನಾಗಿ ನಾವು ಅಳತೆ ಪ್ರಮಾಣವನ್ನು ಕಡಿಮೆ ಹಾಕ್ಕೊಬೇಕಾಗುತ್ತೆ. ಕಡಿಮೆ ಹಾಕ್ಕೊಂಡ್ರೆ ನಾವು ದಮ್ ಕಟ್ಟೋದ್ರಿಂದ ಆ ಹಬೆಯಲ್ಲೇ ಅನ್ನವನ್ನು ಬೇಯ್ಕೊಳ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು, ಕಡಿಮೆ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ನಾವು ಎಂತಹ ಅಕ್ಕಿಯನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬಾಸುಮತಿಗೆ ಅಕ್ಕಿಗೆ ಒಂಥರ ನೀರು ಹಾಕಬೇಕು, ಮತ್ತು ಸೋನಾ ಮಸೂರಿಗೆ ಅಕ್ಕಿಗೆ ಒಂಥರ ನೀರು ಹಾಕಬೇಕು, ಬುಲೆಟ್ ರೈಸಿಗೆ ಒಂಥರ ಅಕ್ಕಿಗೆ ನೀರು ಹಾಕಬೇಕು, ಈ ಥರ ಜೀರಾ ರೈಸಿಗೆ ಒಂಥರ ನೀರು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನಾವು ನೋಡಿಕೊಂಡು ನೀರನ್ನು ಹಾಕ್ಕೊಬೇಕಾಗುತ್ತೆ. ಆದಷ್ಟು ಕಡಿಮೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀವಿ. ಅಕ್ಕಿಯನ್ನು ನಾವು ಫಾಸ್ಟಾಗಿ ಹಾಕಬೇಕಾಗುತ್ತೆ. ನಿಧಾನ ಆದರೆ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಅಕ್ಕಿ ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ. ಹಾಗಾಗಿ ಎಲ್ಲವನ್ನು ಅಕ್ಕಿ ಹಾಕ್ಕೊಂಡು ಬೇಗ ನಾವು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು. ಈ ಹಂತದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಫ್ಲೇಮ್ನ ಕಡಿಮೆ ಅಂದರೆ ಮೀಡಿಯಮಲ್ಲಿ ಇಟ್ಕೊಬೇಕಾಗುತ್ತೆ. ಜಾಸ್ತಿ ಫ್ಲೇಮ್ ಇಟ್ಕೊಂಬಿಟ್ರೆ ಅಂದರೆ ಏನಾಗುತ್ತೆ ಅಂದರೆ, ಬೆಂದು ನೀರು ಕಡಿಮೆ ಆಗ್ತಾ ಹೋಗುತ್ತೆ, ಅಕ್ಕಿ ಮುಳ್ಳಕ್ಕಿ ಬೀಳೋಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನೋಡಿ, ಇವಾಗ ಬೆಂದಿದೆ, 80% ಇವಾಗ ಬೆಂದಿದೆ ಅಕ್ಕಿ. ಈ ಹಂತದಲ್ಲೇ ನಾವು ದಮ್ ಕಟ್ಟಬೇಕಾಗುತ್ತೆ. ಸ್ವಲ್ಪ ನೀರು ಕೂಡ ಇರಬೇಕು, ನೀರಿಲ್ದಲೇ ದಮ್ ಕಟ್ಟಬಾರ್ದು, ನೀರಿರಬೇಕು ಪ್ಲಸ್ಸು 80% ಬೆಂದಿರಬೇಕು. ಈ ಥರ ಇದ್ದಾಗ ನಾವು ಏನು ಮಾಡಬೇಕು, ದಮ್ ಕಟ್ಟಬೇಕು. ನಾವು 1 kg ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಬೇಕಾಗುತ್ತೆ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಆಮೇಲೆ ಪ್ಲಸ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಇದಕ್ಕೆ ನಾವು ಎಲ್ಲ ಕಡೆನೂ ಏರ್ ಔಟ್ ಆಗದಂತೆ ಸಮ ಮಾಡ್ಕೊಬೇಕಾಗುತ್ತೆ ಅಕ್ಕಿನ. ಓಕೆನಾ? ನೀರಿದೆ ಅದು ಕೆಳಗಡೆ. ಓಕೆ, ಈ ಥರ ಸಮ ಮಾಡಿಕೊಂಡು ನಾವು ದಮ್ ಕಟ್ಟಬೇಕು. ಇದಕ್ಕೆ ಅಡಿಕೆ ತಟ್ಟೆ ಬರುತ್ತಲ್ಲ, ಪ್ಲಾಸ್ಟಿಕ್ ಅಡಿಕೆ ತಟ್ಟೆ ಆಗಿರ್ಬೋದು, ಯಾವುದಾದ್ರೂ ಅಡಿಕೆ ತಟ್ಟೆಗಳು ಆಗಿರ್ಬೋದು, ಅದನ್ನು ಹಾಕಿ ನಾವು ದಮ್ ಕಟ್ಬೋದು ಏರ್ ಔಟ್ ಆಗ್ದಂಗೆ. ಇಲ್ಲ ಬಾಳೆ ಎಲೆ ಹಾಕ್ಬಿಟ್ಟು ದಮ್ ಕಟ್ತೀವಿ ಅಂದರೆ ಬಾಳೆ ಎಲೆ ಹಾಕ್ಬೋದು. ಬಾಳೆ ಎಲೆ ಹಾಕೋದ್ರಿಂದ ಒಂಥರ ಟೇಸ್ಟಾಗಿರುತ್ತೆ ಅಂತ ಹೇಳ್ತೀನಿ, ಘಮ ಘಮ ಅಂತ ಇರುತ್ತೆ. ಆ ಬಾಳೆ ಎಲೆದು ಏನಿದೆ ಅದೆಲ್ಲ ಅದಕ್ಕೆ ರಸ ಹೀರ್ಕೊಡುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಅದಕ್ಕೋಸ್ಕರ ನಾವು ಬಾಳೆ ಎಲೆಯನ್ನು ಹಾಕಿ ದಮ್ ಕಟ್ತಾ ಇದ್ದೀವಿ. ಓಕೆ, ಈ ಥರ ಏರ್ ಔಟ್ ಆಗಬಾರ್ದು, ಒಂದೊಂದೇ ಹಾಕಿ ದಮ್ ಕಟ್ಟಬೇಕು. ಇದಕ್ಕೆ ಚಿಕ್ಕದಾಗಿ ಒಳಗಡೆ ಹೋಗೋ ಥರ ಒಂದು ಪ್ಲೇಟನ್ನು ಹಾಕಬೇಕು. ಅದಾದಮೇಲೆ ಇನ್ನೊಂದು ಪ್ಲೇಟನ್ನು ಹಾಕಬೇಕಾಗುತ್ತೆ. ಈ ಥರ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದಮ್ಮು. ಆಮೇಲೆ ಇದು ಫ್ಲೇಮು ನಾವೇನು ಮಾಡಬೇಕು ಅಂದರೆ, ಈ ಥರ ಎಲ್ಲ ಹಾಕಿ ಒಂದು 5 ನಿಮಿಷಗಳ ಕಾಲ ಲೋ ಅಂದರೆ ಲೋ ಫ್ಲೇಮಲ್ಲಿ ಇಡಬೇಕು.
5 ನಿಮಿಷ ಆದಮೇಲೆ ನಾವು ಏನು ಮಾಡಬೇಕು, ಫ್ಲೇಮ್ನ ಆಫ್ ಮಾಡಬೇಕಾಗುತ್ತೆ. ಓಕೆ, ನೋಡಿ ಇವಾಗ ಚಿಕ್ಕದೊಂದು ಪ್ಲೇಟ್ ಹಾಕಿದ್ದೀವಿ. ಅದ್ರ ಮೇಲೆ ನಾವು ಈ ಪಾತ್ರೆಗೆ ಅಳತೆಗೆ ತಕ್ಕಂತೆ ಇರುವಂತಹ ಪ್ಲೇಟನ್ನು ಹಾಕ್ಕೊತಾ ಇದ್ವಿ. ಈ ಥರ ಹಾಕ್ಕೊಂಡು ಇದಾದ ಇದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇರಬೇಕಾಗುತ್ತೆ. ದೊಡ್ಡದು ಪಾತ್ರೆ ಇಡ್ತಾ ಇದ್ದೀವಿ ನಾವು. ಇದರಲ್ಲಿ ಬಿಸಿನೀರನ್ನು ಕಾಯಿಸ್ಕೊಂಡಿದ್ವಿ. ಆ ಬಿಸಿನೀರು ಪಾತ್ರೆಯನ್ನು ನಾವು ಇದ್ರ ಮೇಲೆ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಇದೆ, ಒಂದು ಸ್ವಲ್ಪ ನೀರು ಇದ್ಬಿಟ್ಟು ಇಕ್ಕಬೇಕು. ಇದು 30ರಿಂದ 40 ನಿಮಿಷಗಳ ಕಾಲ ದಮ್ಮ ಕಟ್ಟಬೇಕಾಗುತ್ತೆ. ಅಷ್ಟು ಬೇಕಾಗುತ್ತೆ. 25 kg ಅಕ್ಕಿ ದಮ್ ಕಟ್ಟಬೇಕು ಅಂದರೆ ಟೈಮ್ ಅಷ್ಟು ಬೇಕಾಗುತ್ತೆ. 20ರಿಂದ 30 ನಿಮಿಷ ಇಲ್ಲ 30ರಿಂದ 40 ನಿಮಿಷ ಕಟ್ಟಿದ್ರು ಬೆಸ್ಟ್ ಅನಿಸುತ್ತೆ. ಇವಾಗ 30ರಿಂದ 40 ನಿಮಿಷ ಆದಮೇಲೆ ದಮ್ಮನ್ನ ತೆಗಿತಾ ಇದ್ದೀವಿ. ನೋಡಿ ಬಾಳೆ ಎಲೆಲ್ಲ ಹೇಗೆ ಬೆಂದೋಗಿದೆ, ಹೇಗಾಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಓಕೆ, ಈ ಬಾಳೆಯಲ್ಲಿ ಇರುವಂತಹ ಘಮ ಪರಿಮಳ ಎಲ್ಲನೂ ಈ ಪಲಾವ್ಗೆ ಹೀರ್ಕೊಂಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ಓಕೆ, ನಾವು ತೆಗೆದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ ಮೇಲಿರೋ ಅಂತಹ ಅನ್ನವನ್ನು ನೋಡಬಾರ್ದು ನಾವು. ಓಕೆ, ಮೇಲಿರೋಂಥ ಅನ್ನವನ್ನು ನೋಡಿ ಅಯ್ಯೋ ಬೆಂದಿಲ್ಲ ಅನ್ನಬಾರ್ದು. ಸೊ ಒಳಗಡೆ ಇರುವಂತಹ ಅನ್ನವನ್ನು ನಾವು ನೋಡಬೇಕು. ಯಾಕೆ ಅಂದರೆ ಒಳಗಡೆ ಚೆನ್ನಾಗಿ ಕುಂಬ್ರಕೊಂಡಿರುತ್ತೆ, ದಮ್ ಅಲ್ಲಿರುತ್ತೆ. ಓಕೆ, ನಾವಿವಾಗ ಚೆಕ್ ಮಾಡ್ತಾಯಿದ್ದೀವಿ ಬೆಂದಿದೆಯೋ ಇಲ್ವೋ ಅಂತ. ಚೆನ್ನಾಗಿ ಬೆಂದಿತ್ತು, ಉದುರಾಗಿ ಕೂಡ ಇತ್ತು. ಇದನ್ನು ನಾವು ದೊಡ್ಡದು ಏನಿದೆ ಕೈ ಇಟ್ಕೊಳ್ಳೋದು, ಅದರಿಂದ ನಾವು ಕೆಳಗಡೆಯಿಂದ ಮೇಲೆ ತೆಗಿಬೇಕು. ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲನೂ ತೆಗೆದು ಕೆಳಗಡೆಯಿಂದ ಮೇಲೆ ಒಂದು ದಮ್ನ ತೆಗಿತೀವಿ. ನೋಡಿ ಈ ತೆಗಿಬೇಕಾದ್ರೆ ಎಷ್ಟು ಹೊಗೆ ಹೋಗ್ತಾ ಇದೆ ಅಂದರೆ, ಎಷ್ಟು ಉದುರಾಗಿ, ಎಲ್ಲೂ ಕೂಡ ಮುದ್ದೆ ಆಗಿಲ್ಲ ಅನ್ನ. ಓಕೆ, ಕಾಣ್ತಿದೆಯಲ್ಲ, ಎಲ್ಲೂ ಕೂಡ ಮುದ್ದೆ ಆಗಿಲ್ಲ. ಸೊ ಸರಿಯಾದ ವಿಧಾನದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲವೂ ಹಾಕಿ ಮಾಡಿದರೆ ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಬರುತ್ತೆ, ಉದುರಾಗಿ ಇರುತ್ತೆ. ಯಾರು ಬೇಕಾದರೂ ಇದನ್ನು ಕಲ್ತ್ಕೊಬೋದು. ಹೆಣ್ಮಕ್ಳೇ ಕಲಿಬೇಕು ಅಂತ ಇಲ್ಲ, ಗಂಡ್ಮಕ್ಳೇ ಈಗ ದೊಡ್ಡ ಪ್ರಮಾಣದಲ್ಲಿ ಗಂಡ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ, ಹೆಣ್ಮಕ್ಳು ಮಾಡ್ಬೋದು, ಗಂಡ್ಮಕ್ಳು ಕೂಡ ಮಾಡ್ಬೋದು. ಯಾರು ಬೇಕಾದರೂ ಈ ಥರ ಮಾಡ್ಬೋದು. ಈ ಥರ ದೊಡ್ಡ ಫಂಕ್ಷನ್, ಈಗ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಇರುತ್ತೆ, ಅದನ್ನು ನಾವು ಮನೆಯಲ್ಲಿ ಮಾಡಿ ಊಟ ಉಣಬಯಸಿದರೆ ಬೇರೆಯವರಿಗೆ ಖಂಡಿತವಾಗಿ ನಮಗೂ ಕೂಡ ತೃಪ್ತಿದಾಯಕವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಈ ಥರ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ವಿಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಷ್ಟ ಆಗಿದರೆ ನೀವು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಮತ್ತು ಶೇರ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗಳಿಗೆ, ನಿಮ್ಮ ರಿಲೇಷನ್ಸ್ಗೆ ನೀವು ಶೇರ್ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.